ಆತ್ಮೀಯ H16 ನ್ಯೂಸ್ನ ವೀಕ್ಷಕರೇ, ತಮಗೆ ಸ್ವಾಗತ. ಇಂದು ಅತ್ಯಂತ ನೋವಿನ ಗಳಿಗೆ, ಯಾಕೆಂದರೆ ರಾಜ್ಯ ಕಂಡಂತಹ ಅಪರೂಪದ ನಾಯಕ, ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ, ಮಾಜಿ ರಾಜ್ಯಪಾಲ ಮಹಾರಾಷ್ಟ್ರದ್ದು, ವಿದೇಶಾಂಗ ಸಚಿವ ದೆಹಲಿಯಲ್ಲಿ, ಈ ಒಂದು UPA ಸರ್ಕಾರದಲ್ಲಿ ಹೀಗೆ ಅನೇಕ ಹುದ್ದೆಗಳು, MLC ಆಗಿ, ರಾಜ್ಯಸಭಾ ಸದಸ್ಯ ಆಗಿ, MLA ಆಗಿ, MP ಆಗಿ, ಒಂದು ಎರಡು ಪೋಸ್ಟ್ಗಳು ಅವೆಲ್ಲವೂ ನಮ್ಮ SM ಕೃಷ್ಣ ಅನುಭವಿಸಿದರಷ್ಟೇ ಅಲ್ಲ, ಆ ಸಂದರ್ಭದಲ್ಲೇ ಜನಪರವಾದಂಥ ಅನೇಕ ಕಾರ್ಯಗಳನ್ನು ಮಾಡಿದಂಥವ್ರು. ಇವರಿಗೆ SM ಕೃಷ್ಣ ಅವರಿಗೆ ಮಾಡರ್ನ್ ಕೃಷ್ಣ ಅಂತ ಕರೆಯೋದು ಭಾಳ ಸ್ವಾಭಾವಿಕವಾಗಿ ಆವತ್ತಿಂದೆಲ್ಲ ನಡೆಯುವಂಥ ವಿಷಯ. ಯಾಕಂದರೆ ಇವತ್ತು ಬೆಂಗಳೂರು ಏನಾದರೂ ಆಧುನೀಕರಣಗೊಂಡಿದ್ರೆ ಅದು ಇವ್ರ ಸಮಯದಲ್ಲೇ. ಹೀಗಾಗಿ SM ಕೃಷ್ಣ ಅವರು ಏನಪ್ಪ ಅಂದ್ರೆ ಕರ್ನಾಟಕವನ್ನು ರಚಿಸಿದವರಲ್ಲಿ ಅವರು ಒಬ್ಬರು, ಒಂದು ಹೊಸ ರೂಪ ಕೊಟ್ಟವರು ಅಂತೇಳಿ ಅವ್ರ ಬಗ್ಗೆ ಸಾಕಷ್ಟು ಹೊಗಳಿಗಳಿದ್ದಾವೆ. ಮತ್ತು ಇವತ್ತು ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ ಅಂದಾಗ ಆದಷ್ಟು ಟೀಕೆಗಳಿಗಿಂತಲೂ ಅವರ ಒಳ್ಳೆಯ ಗುಣಗಳನ್ನು ಒಳ್ಳೆಯದನ್ನು ಮಾಡಿದ್ದನ್ನು ನೆನೆಸ್ಬೇಕಾಗ್ತದೆ. 1932ರಲ್ಲಿ ಜನಿಸಿದಂಥ ಇವರು ಬಡತನದಲ್ಲೇ ಹುಟ್ಟಿ ಬೆಳೆದಂಥವ್ರು ಅಂಥೇಳಿ ಇವ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾವೆ. ಆದರೆ ವಿದೇಶದಲ್ಲಿ ಅಭ್ಯಾಸ ಮಾಡಿದವರು, ಅಮೇರಿಕಾದಲ್ಲಿ ಹೋಗಿ ಅಭ್ಯಾಸ ಮಾಡಿದಂಥವ್ರು ಅನ್ನೋದು ಸಹಿತ ಈ ಸಂದರ್ಭದಲ್ಲಿ ಮರೆಯೋಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ವಿದೇಶ ಹೋಗ್ತಾನಪ್ಪ ಅಂತಂದ್ರೆ ಆ ವ್ಯಕ್ತಿಯಲ್ಲಿ ಪ್ರತಿಭೆ ಜೊತೆಗೆ ಆರ್ಥಿಕ ಅನುಕೂಲತೆಗಳು ಸಹಿತ ಭಾಳಷ್ಟು ಬೇಕಾಗ್ತವೆ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ SM ಕೃಷ್ಣ ಅವರ ಒಂದು ವಿದ್ವತ್ತ ಜೊತೆಗೆ ಒಂದಿಷ್ಟು ಅನುಕೂಲಗಳು ಇರೋದರಿಂದಾಗಿ ರಾಜಕೀಯದಲ್ಲೂ ಸಹಿತ ವಿದೇಶಕ್ಕೆ ಹೋಗಿ ಬಂದಂದ್ರೆ ಅವಕಾಶಗಳು ಹೆಚ್ಚಾಗ್ತಾ ಬಂದು ಅಂತ. ಸರಿಸುಮಾರು ನಮ್ಮ ದೇವೇಗೌಡರ ಜೊತೆ ಕಾಣಿಸ್ಕೊಳ್ಳುವಂಥ ಈ ಒಕ್ಕಲಿಗರೇನರು, ವಿಶೇಷವಾಗಿ ಇವತ್ತಿನ ಜಾತಿ ಆಧಾರದ ಮೇಲೆ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಅವತ್ತು ಒಳಗಿತ್ತು, ಬಟ್ ಮೇಲೆ ಹೇಳ್ಕೊಳ್ತಾ ಇರಲಿಲ್ಲ. ದೇವೇಗೌಡರು ಮತ್ತು ನಮ್ಮ SM ಕೃಷ್ಣ ಮಧ್ಯದಲ್ಲಿ ಯಾವಾಗಲೂ ಒಂದಿಷ್ಟು ತಿಕ್ಕಾಟ ಇದ್ದು ಇಲ್ಲಂತಲ್ಲ. ಯಾಕಂದರೆ ಇಬ್ಬರು ಸಮವಯಸ್ಕರು, ಅವ್ರಿಗೂ 92 ವಯಸ್ಸು, ಇವ್ರಿಗೂ 97 ವರ್ಷ, ಸ್ವಲ್ಪ ಜಿದ್ದಾಜಿದ್ದಿ ಇತ್ತು. ಅದರಲ್ಲಿ ಯಾರು ಗೆದ್ದರು ಯಾರು ಸೋತರು ಮುಖ್ಯ ಅಲ್ಲ, ಆದರೆ ನಿರಂತರ ಒಬ್ಬರ ಮೇಲೆ ಒಬ್ಬರು ಏರ್ತಾ ಇದ್ರು ಅನ್ನೋದಷ್ಟು ಸತ್ಯದ. ಯಾಕಪ್ಪ ಅಂತಂದರೆ ಇಬ್ಬರು ಬಹಳ ಸುದೀರ್ಘ ಜೀವನವನ್ನು ಸವಿಸಿದವರು, ಅನೇಕ ನೋವುಗಳನ್ನು, ಸಂಕಟಗಳನ್ನು, ಸಂತೋಷಗಳನ್ನು ಎದುರಿಸಿದವರು. ಹೀಗಾಗಿ ಅವರಿಬ್ಬರ ಒಂದು ಸಾಮ್ಯತೆಗಳು ಜೊತೆಗೆ ಒಕ್ಕಲಿಗ ಲೀಡರ್ ಅನ್ನುವಂಥ ಮಾತುಗಳು ಇದ್ದಾವೆ. ಅವರು ಸಹ ಒಂದು ಬಡತನದಲ್ಲಿ ಮೇಲೆ ಬಂದಂಥವ್ರು ದೇವೇಗೌಡರು, ಅವರಾಗಿ ಇವರು ಬಂದವರು ಅಂತ ಹೇಳ್ತಾ ಇದ್ದಾರೆ. ಏನೂ ಆಗಲಿ, ಇವರು ಕರ್ನಾಟಕ DK ಶಿವಕುಮಾರ್ ಅನ್ನುವಂಥ ಒಬ್ಬ ವ್ಯಕ್ತಿನೂ ಕೊಟ್ಟರು. ಜೊತೆಗೆ ಅವ್ರನ್ನ ಇವತ್ತೊಬ್ಬ ಲೀಡರಪ್ಪ ಈ ರಾಜ್ಯ ಉಪಮುಖ್ಯಮಂತ್ರಿ ಆಗುವುದರಲ್ಲೇ ಒಂದು ಕಾರಣೀಕರ್ತರು ನಿಂತಿದ್ದವರು ಅಂತ. ಇವತ್ತೇನೋ ಅವರು ತಮ್ಮ ಜೀವನದ ಕೊನೆಯ ಕಾಲದಲ್ಲೇ ನಮ್ಮ ಕಾಂಗ್ರೆಸ್ಸಿಂದ ಅನ್ಯಾಯ ಆಯಿತು ಅನ್ನುವಂಥ ಏನೋ ಭಾವ ಬಂದಿರ್ಬೋದು. ಮೂಲತಃ ಅವರು ಕಾಂಗ್ರೆಸ್ಸಿಗರು ಅಲ್ಲ, ಸ್ವತಂತ್ರ ಪಕ್ಷವಾಗಿ ಸ್ವತಂತ್ರವಾಗಿ ನಿಂತ ಇಂಡಿಪೆಂಡೆಂಟಾಗಿ ಆರಿಸಿ ಬಂದಂಥವ್ರು. ನಂತರ ಪ್ರಜಾಸತ್ತಾತ್ಮಕ ಪಕ್ಷ ಅಂತೇಳಿ, ಪ್ರಜಾಪಕ್ಷ ಅಂತೇಳಿ ಆವತ್ತಿನ ಪಕ್ಷದ ಜೊತೆಗೆ ಅಂದರೆ ಸಮಾಜವಾದಿ ನೆಲೆಗಟ್ಟಿನಲ್ಲಿದ್ದಂಥ ಒಂದು ಪಕ್ಷದ ಜೊತೆ ಗುರುತಿಸಿಕೊಂಡು ಮೇಲೆ ಬಂದಂಥವ್ರು. ನಂತರದಲ್ಲಿ ಇವರಲ್ಲಿಯ ಯೋಗ್ಯತೆಯನ್ನು, ಇವರಲ್ಲಿ ಜನವನ್ನು ಆಕರ್ಷಕರನ್ನಾಗಿ ಮಾಡಿ ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದನ್ನು, ಜನಪರವಾದ ಕಾರ್ಯಗಳನ್ನು ನೋಡಿದಂಥ ಕಾಂಗ್ರೆಸ್ ತಮ್ಮೊಳಗೆ ಇವ್ರನ್ನ ಮರ್ಜ್ ಮಾಡ್ಕೊತಂದ್ರೂ ಒಡ್ಡಿಲ್ಲ. ಕಾಂಗ್ರೆಸ್ಸಿನ ಒಂದು ಮೂಲಕ 1999ರಲ್ಲೇ ಮುಖ್ಯಮಂತ್ರಿ ಆದರು ಅನ್ನೋದು. ಆ ಸಂದರ್ಭದಲ್ಲೇ ಒಳ್ಳೆಯ ಕೆಲಸಗಳು ಆಗಿದ್ದಾವೆ. ಅದೇ ಕಾರಣಕ್ಕೆ ಆ ಸಂದರ್ಭದಲ್ಲಿ ಒಂದಿಷ್ಟು ಬರಾನ ಬಿದ್ದು ಅನೇಕ ತೊಂದರೆಗಳು ಆದವು ಅನ್ನೋ ಸಹಿತ ಅಷ್ಟೇ ಸತ್ಯದ. 2004ರಾಗ ಕಾಂಗ್ರೆಸ್ ಸೋಲ್ತದೆ. ಹೀಗಾಗಿ ಒಂದಿಷ್ಟು ಬದಿಗೆ ಸೇರ್ತಾರೆ. ನಂತರ ದಿನಗಳಲ್ಲಿ ಯಾಕೋ ಏನು ಕಾಂಗ್ರೆಸ್ನಲ್ಲೇ ಅವ್ರಿಗೆ ಎನಿಸಿರ್ಬೋದು ನನ್ನನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಕೊನೆಗಳಿಗೆಯಲ್ಲೇ ಈ BJP ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಂಡು ಕೊನೆಗೆ BJP ಒಳಗೆ ಅವ್ರು ಹೋಗಿದ್ದು. ಅದರ ನಂತರದಲ್ಲೇ ಒಂದಿಷ್ಟು ವಯಸ್ಸಾದ ತಕ್ಷಣ ಈ ವಯಸ್ಸಿನ ಕಾರಣದಿಂದಾಗಿ ರಾಜಕೀಯವನ್ನು ಬಿಟ್ಟು ಮನೆಯಲ್ಲಿ ಉಳಿದಂಥವ್ರು. ಯಾಕಂದರೆ ಅವ್ರದ್ದು ಆರೋಗ್ಯನೂ ಅಷ್ಟು ಕಷ್ಟ ಇತ್ತು ಅನ್ನೋದು ಕೇಳಿ ಬರ್ತದೆ. ಮತ್ತು ಹೀಗಾದರೂ ಅವರು ಒಂದು ವಯಸ್ಸಿಗೆ ಆಗುವಂಥ ಕಾಯಿಲೆಗಳ ಹಿನ್ನೆಲೆಯಲ್ಲಿ ಹಾಸಿಗೆ ನಡೆದಿದ್ದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾವೆ. ಅಂಥ ಒಂದು ಶ್ವಾಸಕೋಶದಾಗ ಒಂದು ತೊಂದರೆ ಇತ್ತು, ಉಸಿರಾಟದ್ದು ಅಂತ. ಅದರಲ್ಲೂ ಈ ಉಸಿರಾಟ ತೊಂದರೆ ಎನ್ನುವಂಥ ಒಂದು ರೋಗ ಏನದ, ಇದು ಭಾಳ ಏನಪ್ಪ ಅಂದ್ರೆ ಮನುಷ್ಯನ ನರ್ವ್ ಮಾಡಿಬಿಡ್ತದೆ, ವೀಕ್ ಮಾಡಿಬಿಡ್ತದೆ. ಹೀಗಾಗಿ ಅವರು ಆ ಒಂದು ಕಾಯಿಲೆಯಿಂದಾಗೆ ಮೇಲೆ ಎಳ್ಳೇ ಇಲ್ಲ. ಕೊನೆಗೆ ಇವತ್ತು ಬೆಳಗ್ಗೆ 2:30 ಸುಮಾರಿಗೆ ತಮ್ಮ ಜೀವನ ಬಿಟ್ಟರು ಅಂತೇಳಿ ಹೇಳ್ತಾ ಇದ್ದಾರೆ, ವಾರ್ತೆಗಳು ಬರ್ತಾ ಇದ್ದಾವೆ. ಇಂಥ ಒಂದು ವರ್ಣರಂಜಿತ ವ್ಯಕ್ತಿತ್ವದ ನಮ್ಮ ಈ ಏನಪ್ಪ ಅಂತಂದ್ರೆ SM ಕೃಷ್ಣ ಅವ್ರಿಗೆ ಈಗ ನಿಮಗೆ ಹೇಳಿದಾಗ ಇಬ್ಬರು ಹೆಣ್ಣುಮಕ್ಕಳು,
ಹೆಣ್ಮಕ್ಳ ಒಳಗೊಬ್ಬ ಅಳಿಯ ಸಿದ್ಧಾರ್ಥನ ಭಾಳ ಜೀವ ಅವರಿಗೆ. ಸಿದ್ಧಾರ್ಥ ತೀರಿದ ಮೇಲೆ ಇವರು ಭಾಳಷ್ಟು ನೋವನ್ನು ಅನುಭವಿಸಿದ್ರು, ಅಷ್ಟೇ ಸತ್ಯದ ಸುಳ್ಳಿನಲ್ಲ. ಯಾಕಪ್ಪ ಅಂತಂದ್ರೆ ಈ ಸಿದ್ಧಾರ್ಥ ಅವನ ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾಯಿದ್ರು ಒಳ್ಳೆಯನನ್ನು. ಅವ್ರು ತೀರಿದ ಮೇಲೆ ಇನ್ನಷ್ಟು ಹಾಸಿಗೆ ಹೇಳಿದ್ರು ಅನ್ನುವಂಥದ್ದು. ಯಾರದೇ ಜೀವನದಲ್ಲಿ ಇರಲಿ, ಆತ್ಮೀಯರು ಅತ್ಯಂತ ಸನಿಹದಲ್ಲಿದ್ದಂಥವ್ರು ನಮ್ಮನ್ನು ಬಿಟ್ಟಾಗಿದ್ದಾಗ ಭಾಳ ನೋವು ಆಗ್ತದೆ, ತೊಂದರೆ ಆಗ್ತದೆ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಆ ನೋವು, ಆ ಸಂಕಟ ಅವರು ಸಾಯೋವರೆಗೆ ಕಾಡಿತು ಅನ್ನುವಂಥದ್ದು ಅವ್ರನ್ನ ಸಮೀಪದಲ್ಲಿ ಬಲ್ಲಂಥವ್ರ ಅಭಿಪ್ರಾಯ ಆಗಿದೆ. ಹೀಗೆ ಒಟ್ಟಾರೆಯಾಗಿ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥವರು ಇವತ್ತು ಅನೇಕರು ತಮ್ಮ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಮತ್ತು ಅದ್ರ ಜೊತೆಗೆ ಇನ್ನುಳಿದ BJP, ಕಾಂಗ್ರೆಸ್ ಎಲ್ಲ ಪಕ್ಷಗಳ ಜನ ನಾಯಕರು ಇವತ್ತು ಎಸ್.ಎಂ. ಕೃಷ್ಣರಿಗೆ. ಯಾಕಂದ್ರೆ ಸಾವಿನಲ್ಲಿ ಈರ್ಷೆ ಸಾಧಿಸುವಂಥದ್ದು ಏನೂ ಇರೋದಿಲ್ಲ. ಸಾವು ಇದು ಅಂತಿಮ ಸತ್ಯ. ಆ ದೃಷ್ಟಿಗಳು ಎಲ್ಲರೂ ಅವ್ರ ಬಗ್ಗೆ ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಇವನ್ ರಾಜಕೀಯದಲ್ಲಿ ಅವ್ರನ್ನ ವಿರೋಧಿಸೋರು ಸಹಿತ. ಯಾಕಂದರೆ ಇದು ವಿರೋಧಿಸುವ ಸಮಯ ಅಲ್ಲ, ಯಾಕಂತಂದರೆ ಅವ್ರನ್ನ ಗೌರವಿಸುವಂಥ ಸಮಯ. ಮತ್ತು ತಪ್ಪುಗಳಾಗಿದ್ದಂತೆ ಮುಂದಿನ ಚರ್ಚೆ, ವಿಮರ್ಶೆ, ಆ ಮಾತು ಬೇರೆ. ಏನು ಕೊಟ್ಟರು, ಏನು ಕೊಟ್ಟಿಲ್ಲ, ಏನು ಕೊಡಬೇಕಾಗಿತ್ತು, ಏನು ಕೊಟ್ಟರು ಅನ್ನುವಂಥ ಅನೇಕ ವಿಷಯಗಳ ಚರ್ಚೆಗಳು ನಡೀತಾ ಇರ್ತವೆ ನಿರಂತರವಾಗಿ. ಅದೆಲ್ಲ ನಡೆಯುವುದರ ಮಧ್ಯದಲ್ಲ ನಮ್ಮ ಎಸ್.ಎಂ. ಕೃಷ್ಣ ಅವರು ಇವತ್ತು ಇಲ್ಲ ಅನ್ನುವಂಥ ನೋವು ಈ ನಾಡಿನ ಬಹುತರರಿಗೆ ಆಗ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ಸಿನಲ್ಲೇ ತಮ್ಮದು ಗುರುತಿಸುವ ಜೊತೆಗೆ ಕಾಂಗ್ರೆಸ್ಗೂ ತಮ್ಮದೇ ಆದ ದೇಣಿಗೆ ಇವರು ಕೊಟ್ಟಿದ್ದಾರೆ. ಜೊತೆಗೆ ಕಾಂಗ್ರೆಸ್ಸು ಇವ್ರನ್ನ ಒಬ್ಬ ಲೀಡರಾಗಿ ರಾಜ್ಯ ಮಟ್ಟದಲ್ಲೇ, ರಾಷ್ಟ್ರ ಮಟ್ಟದಲ್ಲೇ ಬೆಳೆಸಿದ್ದೇನು ಸುಳ್ಳಲ್ಲ. ಹೀಗಾಗಿ ನಾವು ಎಷ್ಟೋ ಇದರ ಮಾಡಿ ಟೀಕೆ ಮಾಡಿದ್ರು, ಲಾಸ್ಟಲ್ಲಿ ಹೋಗಬಾರ್ದಾಗಿತ್ತು BJPಗೆ ಅಂತ ಕಾಂಗ್ರೆಸ್ಗೆ ಹೇಳಿದರು ಸಹಿತ ಈ ಎಸ್.ಎಂ. ಕೃಷ್ಣ ಕಾಂಗ್ರೆಸ್ ಮೈತ್ರಿ ಮಾತ್ರ ಯಾವಾಗಲೂ ನೆನಪಿಡುವಂಥದ್ದು ಅಂತ. ಅದೇ UPA ಸರ್ಕಾರದಲ್ಲಿದ್ದಾಗ ಇವರ ಏನೋ ಅಮೆರಿಕೆಯಲ್ಲಿದ್ದಂಥ ಒಂದು ಸ್ಟೇಟ್ಮೆಂಟು ಮತ್ತು ಕಾಲದಿಂದನೂ ಆ ಒಂದು ವಿದೇಶಾಂಗ ಖಾತೆಯಿಂದ ಇಳಿಸಿದ್ದರಿಂದಾಗಿ ನಿಧಾನಕ್ಕೆ ಅದು ಮನುಷ್ಯ ನೋವಾಗಿ. ಯಾಕೆಂದರೆ ಭಾಳ ಎತ್ತರಿಗೆ ಬೆಳೆದಂಥ ಒಬ್ಬ ವ್ಯಕ್ತಿ ಇದ್ದರು ಇವರು. ಅದರಲ್ಲೂ ಸೋನಿಯಾ ಗಾಂಧಿ ಅವರಿಂದ ದೂರ ಸರಿದ್ರಿಂದಾಗಿ ಕೊನೆಗೆಲ್ಲೇ ತಮಗೆ ಮೊದಲಿನ ಗೌರವ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ BJP ಜೊತೆ ಗುರುಸಿಕೊಂಡ್ರು. BJPಯಲ್ಲಿ ಆದರೂ ಸಹಿತ ಅವ್ರಿಗೆ ಅಂತ ಹೇಳ್ಕೊಳ್ಳುವಂಥ ಅವಕಾಶಗಳನ್ನ BJPನೂ ಮಾಡಿಕೊಡಲಿಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ. ಯಾಕಂದ್ರೆ ಅವ್ರಿಗೆ BJPಗರಿಗೆ ಬೇಕಾಗಿತ್ತು ಒಕ್ಕಲಿಗರಲ್ಲಿ ಒಬ್ಬ ಒಕ್ಕಲಿಗ ಲೀಡರ್ ಬೇಕಾಗಿತ್ತು. ಅದು ಎಸ್.ಎಂ. ಕೃಷ್ಣ ಕಂಡ ಏನಾದರೂ ಅನುಕೂಲ ಆಗಬಹುದು ಅನ್ನುವಂಥ ವಿಚಾರ ಇಟ್ಕೊಂಡು ಮಾಡಿದಂಥದ್ದು. ಮತ್ತು ಇವ್ರಿಗೂ ಯಾಕೋ ಏನೋ ಕಾಂಗ್ರೆಸ್ ಕೊನೆ ಕಾಲದಲ್ಲಿ ಭಾಳಷ್ಟು ಬೇಜಾರು ಮಾಡಿದ್ರಿಂದಾಗಿ BJP ಶಿಫ್ಟ್ ಆದರು. ಅದರ ನಂತರಂತೆ ಅದೇನೂ ಇರಲಿ, ಸ್ವರ್ಗೋ ನರಕೋ BJP ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಂಡ ತಮ್ಮ ಜೀವನವನ್ನು ಅಂತ್ಯ ಮಾಡ್ಕೊಂಡಿದ್ದಾರೆ. ಮುಗಿದೋದು ಇವತ್ತು. ಇನ್ನೇನಿದ್ರು ವಿಮರ್ಶೆ, ಟೀಕೆ, ಟಿಪ್ಪಣಿ, ಅವ್ರ ಬಗ್ಗೆ ಹೊಗಳಿಕೆ, ಜಗಳಿಕೆ ಇವೆಲ್ಲ ನಿರಂತರ ನಡೀತಾನೆ ಇರ್ತಾವೆ. ಯಾಕಪ್ಪ ಅಂತಂದ್ರೆ ಎಸ್.ಎಂ. ಕೃಷ್ಣರ ವ್ಯಕ್ತಿತ್ವ ಅಷ್ಟು ವಿಶಾಲ ಆಗಿದೆ. ನಾನಾ ಕ್ಷೇತ್ರಗಳಲ್ಲೇ ಹಮ್ಮಿಕೊಂಡದ ಅವ್ರದ್ದು. ಮತ್ತು ಒಂದು ಕ್ಷೇತ್ರದಿಂದ ಅವರು MLA ಹೌದು, MLC ಹೌದು, ರಾಜ್ಯಸಭಾ ಸದಸ್ಯ ಹೌದು, ರಾಜ್ಯಪಾಲ ಹೌದು, ಉಪ ಮುಖ್ಯಮಂತ್ರಿ ಹೌದು, ವಿದೇಶಾಂಗ ಖಾತೆ ಮಿನಿಸ್ಟರ್ ಹೌದು. ಎಷ್ಟು ಇವೆಲ್ಲ ಇಡೀ ಜೀವನ ತುಂಬ ಅನೇಕ MLA ಸೀಟ್ಗಳು ಗೆದ್ದಿದ್ದಾರೆ, ಸೋತಿದ್ದಾರೆ ಕೂಡ. ಗೆಲುವು ಸೋಲು ಇವೆರಡೂ ಅವಿಭಾಜ್ಯ ಅಂಗಗಳು ಒಬ್ಬ ವ್ಯಕ್ತಿಗೆ. ಅವೆಲ್ಲರೂ ಅನುಭವಿಸಿದ್ದಾರೆ. ಮತ್ತು ಈ ನಾಡಿಗೆ ಒಂದು ಒಳ್ಳೆಯ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ. ಇವರ ಈ ರಂಗುರಂಗಿನ ಬದುಕಿಗೆ ಇವತ್ತು ನಾವೆಲ್ಲರೂ ವಿದಾಯ ಹೇಳಬೇಕಂಥದ್ದು. ಮತ್ತು ನಮ್ಮ ಮಧ್ಯದಲ್ಲಿ ಇರಬೇಕಾಗಿತ್ತು ಅಂದರೂ ಸಹಿತ ಸಾವಂತಿ ಎಲ್ಲರಿಗೂ ಅನಿವಾರ್ಯ, ಅದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ನಿರಂತರ ಹಿಂದಿನ ನಾಳೆ ಇವತ್ತು ಅವ್ರ ಪಾಳೆ ಬಂದದ, ನಾಳೆ ನಮ್ಮ ಪಾಳೆ, ಅಷ್ಟಿಷ್ಟು ಹೇಳ್ಬೋದಾಗ್ಯದ. ಯಾಕಂದ್ರೆ ಮಹಾಭಾರತದಲ್ಲೇ ವಿಶೇಷವಾಗಿ ಕರ್ಣದಂತ ಹೇಳ್ತಾನೆ, ಅರ್ಜುನ ಜೊತೆಗೆ ನಾ ಮೊದಲು ಹೋಗ್ತೀನಿ ಯುದ್ಧಕ್ಕೆ ಅಂತೀರ. ಆಗ ಭೀಷ್ಮನ ಮಾತು ಹೇಳ್ತಾನೆ, ಏನಪ್ಪ ಅಂತಂದ್ರೆ ಎದುರಾಳಿ ಅರ್ಜುನದನ ಇವತ್ತು ನನ್ನ ಪಾಳೆ ಅದ, ನಾಳೆ ನಿನ್ನ ಪಾಳೆ ಅಂತ. ಹಂಗಿದು ಸಾವು ಯಾರಿಗೆ ಬಿಟ್ಟಿದ್ದಲ್ಲ, ಅರ್ಜುನಿಗೂ ಸಾವಾಯಿತು ಆ ಮಾತು ಬೇರೆ. ಬಟ್ ಹೇಳುವಲ್ಲಿದ್ದು ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ ಇವತ್ತು ಎಸ್.ಎಂ. ಕೃಷ್ಣರಿಗೆ ಎಷ್ಟೋ ಆರೋಗ್ಯದ ಅನುಕೂಲಗಳಿದ್ದರು, ಔಷಧಿಗಳ ಅನುಕೂಲ ಇದ್ದರು. ಸಾವು ಕೊನೆಗೆ ಅವರನ್ನು ತೆಗೆದುಕೊಂಡು ಹೋಗ್ಯದ. ಹಾಗಾಗಿ ಅವರ ಸಾವಿಗೆ ಇವತ್ತು ನಾವು ನೋವನ್ನು, ದುಃಖವನ್ನು, ಜೊತೆಗೆ ದುಃಖ ಅಷ್ಟೇ ಅಲ್ಲ ಅವ್ರ ನೆನಪನ್ನು ಸಹಿತ ಇವತ್ತು ನಾವು ಮಾಡಬೇಕಾಗ್ಯದ, ಮಾಡೋದು ಅವಶ್ಯದ ಅಂತ ಹೇಳ್ತಾ ಎಸ್.ಎಂ. ಕೃಷ್ಣರ ಆತ್ಮಕ್ಕೋ ಅಥವಾ ಅವ್ರ ವ್ಯಕ್ತಿತ್ವಕ್ಕೋ ಒಂದು ಸಲಾಮ್ ಹೇಳ್ತಾ, ನಮ್ಮೊಂದು ವಂದನೆ ಹೇಳ್ತಾ, ಅಂಥ ನಾಯಕರು ನಮ್ಮ ನಡುವೆ ಇಲ್ಲಲ್ಲ, ಅಂಥ ರಂಗುರಂಗಿನ ನಾಯಕರು ಇಲ್ಲಲ್ಲ ಅನ್ನುವಂಥ ಅನುವಿನೊಂದಿಗೆ ಮಾತಲ್ಲಿ ಮುಗಿಸ್ತಾ ಇದ್ದೀನಿ. S16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.